ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆಯೇ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಉಪಯುಕ್ತ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾವು ಸೋಪು ವಾಶ್ ಬೇಸಿನ್ ಹತ್ರ ಒಂದು ಕೈ ತೊಳೆಯೋಕ್ಕೆ ಅಂತಲೇ ಸೋಪ್ ಇಟ್ಕೊಂಡಿರ್ತೀವಿ. ಈ ರೀತಿ ಪದೇ ಪದೇ ಜಾರಿ ಬಿದ್ದೋಗೋ ಚಾನ್ಸಸ್ ಇರುತ್ತಲ್ವ, ಅದಕ್ಕೆ ಅಂತಲೇ ಒಂದು ನಾವು ನೀರಿನ ಬಾಟ್ಲ್ ಕ್ಯಾಪ್ ಇರುತ್ತಲ್ಲ, ಅಥವಾ ಜ್ಯೂಸಿನ ಬಾಟ್ಲ್ ಕ್ಯಾಪ್ ಇರುತ್ತೆ, ಆ ಥರ ಕ್ಯಾಪ್ ಇದ್ದರೆ ಈ ರೀತಿ ಫಿಕ್ಸ್ ಮಾಡಿದ್ರೆ ಬೀಳಲ್ಲ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಾವು ಅದೇ ಕ್ಯಾಪ್ ಜೊತೆನೇ ವಾಶ್ ಮಾಡ್ಕೊಂಡು ಈ ರೀತಿ ಇಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಚೆನ್ನಾಗಿದೆ, ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನಾವು ಬಟ್ಟೆ ಸೋಪು ಬಟ್ಟೆಲ್ಲ ವಾಶ್ ಮಾಡಾದಮೇಲೆ ಈ ರೀತಿ ಇರೋದ್ರಿಂದ ತುಂಬಾ ಕರ್ಗೋಗುತ್ತೆ. ಅದಕ್ಕೆ ಅಂತಲೇ ಇಲ್ಲಿ ನಾನು ರಬ್ಬರ್ ಬ್ಯಾಂಡ್ ತಗೊಂಡಿದ್ದೀನಿ. ಈ ರೀತಿ ರಬ್ಬರ್ ಬ್ಯಾಂಡಿಗೆ ಫಿಕ್ಸ್ ಮಾಡಿ. ಹೀಗೆ ಫಿಕ್ಸ್ ಮಾಡೋದ್ರಿಂದ ನೋಡಿ, ನಾವು ಬಟ್ಟೆ ತೊಳೆದು ವಾಶ್ ಮಾಡಿಬಿಟ್ಟು ಎಷ್ಟೇ ಸೋಪು ಕರಗ್ತಿದ್ದಂಗೆ ನೋಡ್ಕೊಳ್ಳುತ್ತೆ. ಏಕೆಂದರೆ ಅಲ್ಲಿ ಕೆಳಗಡೆ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನೀರೆಲ್ಲ ಸೋರೋಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸೋದು ಕಾಣಿಸೋದೇ ಇಲ್ಲ, ಕ್ಯಾಮ್ರಾ ಮರೆಯಾಗೋಗುತ್ತೆ. ನೋಡಿ ಎಷ್ಟು ಗ್ಯಾಪ್ ಇರುತ್ತೆ, ಅದರಿಂದ ಎಷ್ಟೇ ನೀರಿದ್ರೂ ಕೂಡ ಸುರಿದೋಗುತ್ತೆ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ ಇದಂತೂ. ಎಷ್ಟು ಬಟ್ಟೆ ತೊಳೆದ್ಬಿಟ್ಟು ಈ ರೀತಿ ಇಡೋದ್ರಿಂದ ತುಂಬ ಸೋಪೆಲ್ಲ ಒಟ್ಟೋಗಿರುತ್ತೆ. ಇದು ಕೂಡ ಟ್ರೈ ಮಾಡಿ. ಹೀಗೆ ಪೇಸ್ಟು ಅಷ್ಟೇ, ನಾವು ಉಜ್ತಾ ಖಾಲಿ ಆಗ್ತಾ ಬರುತ್ತಲ್ಲ, ಆಗ ಹಿಂದೆ ಕೂಡ ಸ್ವಲ್ಪ ಉಳ್ಕೊಂಡಿರುತ್ತೆ. ಈ ರೀತಿ ಫೋರ್ಕ್ ಸ್ಪೂನ್ ಇರುತ್ತಲ್ಲ, ಅದಕ್ಕೆ ಈ ರೀತಿ ಮಾಡೋದು ನೋಡಿ, ನಾನೇನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ, ಈ ರೀತಿ ಮಾಡೋದ್ರಿಂದ ನಿಮಗೆ ಹಿಂದೆ ಎಷ್ಟೇ ಪೇಸ್ಟ್ ಇದ್ದರೂ ಕೂಡ ಬಂದುಬಿಡುತ್ತೆ ಫ್ರೆಂಡ್ಸ್. ಮುಂದೆ ತುಂಬಾ ಖಾಲಿಯಾಗಿದ್ದರೂ ಕೂಡ ಈ ರೀತಿ ಮಾಡೋದ್ರಿಂದ ಪೇಸ್ಟು ಕೂಡ ಸಿಗುತ್ತೆ. ತುಂಬ ಟಿಪ್ಸ್ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಹಾಗೆ ನಾವು ಚಿಕ್ಕ ಸೈಜು ಬಳೆ ತಗೊಂಡಿರ್ತೀವಿ, ಒಂದೇ ಸರಿಗೆ 4 ಬಳೆ 5 ಬಳೆ ಹಾಕೋಕ್ಕಾಗಲ್ಲ, ಒಂದೊಂದೇ ಹಾಕ್ತಾ ಇರಬೇಕು. ಆಗ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ನಮ್ಮ ಕೈ ಕೂಡ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಚಿಕ್ಕ ಸೈಜ್ ಆದರೆ ಆಗಲ್ಲ. ಅದರಿಂದ ಈ ಥರ ಮಾಡೋದ್ರಿಂದ ನೋಡಿ, ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ರೀತಿ ಮಾಡೋದ್ರಿಂದ ನಮ್ಮ ಕೈ ಸೇಫ್ ಆಗಿರುತ್ತೆ, ಗಾಯ ಕೂಡ ಆಗಲ್ಲ. ನೋಡಿ ಎಷ್ಟು ನೀಟಾಗಿ ಒಂದು ಕವರ್ ತಗೊಂಡು ಈ ರೀತಿ ಹಾಕೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಅದೇ ಕವರಿಂದ ನಾವು ಲೆಗ್ಗಿನ್ಸ್ನು ಅದೇ ರೀತಿ ಮಾಡಬೇಕು. ಲೆಗ್ಗಿನ್ಸ್ ಬೇಗ ತ್ಯಾವ ಕಾಲಾಗಿರುತ್ತೆ, ಆಗ ಬೇಗ ನುಗ್ಗಲ್ಲ. ಆದ್ದರಿಂದ ಈ ಥರ ಒಂದು ಕವರು, ಅದು ಕೂಡ ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಲೆಗ್ಗಿನ್ಸ್ ಎಷ್ಟೇ ಟೈಟಾಗಿದ್ದರೂ ಕೂಡ ನಾವು ಈ ಟ್ರಿಕ್ ಫಾಲೋ ಮಾಡೋದ್ರಿಂದ ತುಂಬಾ ಬೇಗ ಹಾಕೋಬೋದು. ಎಷ್ಟೇ ಟೈಟಾಗಿದ್ದರೂ ಕೂಡ ಬೇಗ ಆಗ್ಬೋದು. ಮತ್ತು ವೈಟ್ ಲೆಗ್ಗಿನ್ಸ್ ಹಾಕ್ತಿರ್ತೀವಿ, ಕಾಲಲ್ಲಿ ಕೊಳೆ ಇರುತ್ತೆ, ಅದು ಕೂಡ ಆಗಲ್ಲ ಫ್ರೆಂಡ್ಸ್. ಈ ಕವರ್ ಹಾಕೋದ್ರಿಂದ ಕೊಳೆ ಕೂಡ ಆಗಲ್ಲ. ಇದು ಕೂಡ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಹಾಗೆ ನಮ್ಮ ಮನೇಲಿ ಚಾಕೆಲ್ಲ ಇರುತ್ತೆ, ಚಾಕ್ಗಳೆಲ್ಲ ಬೇಗ ಮಂಡಾಗೋಗುತ್ತೆ. ನಾವು ಯೂಸ್ ಮಾಡ್ತಾ ಬೇಗ ಮಂಡಾಗಿರುತ್ತೆ. ಅದಕ್ಕೆ ಅಂತಲೇ ನಾವು ಇಲ್ಲಿ ವೇಸ್ಟ್ ದೀಪ ಇರುತ್ತೆ, ಮಣ್ಣಿನ ದೀಪ ಇರುತ್ತಲ್ಲ, ಅದನ್ನು ಈ ರೀತಿ ಮಾಡೋದ್ರಿಂದ ಅದು ಕೂಡ ಶಾರ್ಪ್ನೆಸ್ ಆಗುತ್ತೆ ಫ್ರೆಂಡ್ಸ್. ಮಣ್ಣಿನ ದೀಪ ವೇಸ್ಟ್ ಆಗಿರುತ್ತಲ್ಲ, ಆ ಥರದ್ರಲ್ಲಿ ಮಾಡಿ, ಅಥವಾ ಪಿಂಗಾಣಿ ಡಬ್ಬಿಗಳಂತೂ ಇದ್ದೇ ಇರುತ್ತೆ, ಈಗಂತೂ ಎಲ್ಲರೂ ತಗೋತಾ ಇರ್ತಾರೆ. ಅದರ ಕ್ಯಾಪಲ್ಲಿ ಕೂಡ ಈ ರೀತಿ ಮಾಡಿಬಿಟ್ಟು ತೊಳೆದು ಮತ್ತೆ ಅದನ್ನೇ ಯೂಸ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಅದರಲ್ಲಿ ಎಲ್ಲ ಕಲ್ಲಿನ ಅಂಶ ಕೂಡ ಇರುತ್ತೆ, ಅದನ್ನು ತೊಳೆದ್ಬಿಟ್ಟು ಯೂಸ್ ಮಾಡಿ. ನೋಡಿ, ಈಗ ಶಾರ್ಪ್ನೆಸ್ ಕೂಡ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ. ಹಾಗೆ ಮತ್ತೊಂದು ಟಿಪ್ಸ್ ಬಂದು, ಲೋಟಕ್ಕೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಫುಲ್ಲೆಲ್ಲ ಎಣ್ಣೆ ಹಾಕ್ಕೊಂಡು, ನಮಗೆ ಕಾಲು ಫುಲ್ಲು ಹಿಂಡಿ ಎಲ್ಲ ಒಡೆದೋಗಿರುತ್ತೆ, ಮತ್ತು ಕಾಲು ಉರಿ ಬರುತ್ತೆ. ಆ ರೀತಿ ಇರೋರು ಈ ರೀತಿ ಮಾಡೋದ್ರಿಂದ, ನಾನೇನು ವೀಡಿಯೋದಲ್ಲಿ ತೋರಿಸ್ತೀನಲ್ಲ, ಈ ಥರ ಮಸಾಜ್ ಮಾಡೋದ್ರಿಂದ ನಿಮ್ಮ ಕಾಲು ಉರಿ ಕಮ್ಮಿ ಆಗುತ್ತೆ. ಕೊಬ್ಬರಿ ಎಣ್ಣೆ ಹಾಕೋಬೇಕು, ಕಾಲು ಉರಿ ಕಮ್ಮಿ ಆಗುತ್ತೆ, ಮತ್ತು ಹಿಂಡಿ ಒಡೆದೋಗಿದ್ರು ಕೂಡ ಅದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಮಸಾಜ್ ಆದಂಗೂ ಆಗುತ್ತೆ, ಅಷ್ಟೇ ಚೆನ್ನಾಗಿ ಹಿಂಡಿ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಹಿಂಡಿ ನೋವು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಯಾವ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟು ಲೈಕು ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.